ಅನಿಕೇತ್ ಕೈಗೆ ಬಳೆಯನ್ನ ತೊಡಿಸಿ ಸಂಭ್ರಮಿಸಿದ ಮೋನಿಕಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಹತ್ತಿರತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಇಲ್ಲಿ ಬಂದ್ಬಿಟ್ಟು ಗೌರಿ ಇದ್ಬಿಟ್ಟು ವಿವೇಕ್ಗೋಸ್ಕರ ವೇಟ್ ಮಾಡ್ಕೊಂಡು ನಿಂತಿರ್ತಾಳೆ. ವಿವೇಕ್ ಆಫೀಸಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಆಚೆ ಬರ್ತಾನೆ. ಆಚೆ ಬಂದ್ಮೇಲೆ ಏನಿದು ಇಲ್ಲಿ ನಿಂತಿದೆ ಅಂತ ಕೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಏನು ಕೇಳ್ತಾ ಇದೆ ಅಂತ ಕೇಳ್ತಾನೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಅಕ್ಕದು ಆಡ್ ಅನ್ನ ಬ್ಯಾನ್ ಮಾಡಿಸಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಮರ್ಯಾದೆ ಹೋಗ್ತಾ ಇತ್ತು, ಹಾಗಾಗಿ ಅದನ್ನೆಲ್ಲ ತಪ್ಸಿದ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ನಾನು ನಿನ್ಗೋಸ್ಕರ ಆಗ್ಲಿ ನಿಮ್ಮ ಅಕ್ಕಗೋಸ್ಕರ ಆಗ್ಲಿ ಆಡನ್ನ ಬ್ಯಾನ್ ಮಾಡಿಸಿಲ್ಲ. ಸೊ ನನ್ಗೆ ನನ್ನ ಮನೆ ಮಂತನದ್ದು ಮರ್ಯಾದೆ ಉಳಿಸ್ಕೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾನು ಬ್ಯಾನ್ ಮಾಡಿಸಿದ್ದು ಅಂತ ಹೇಳ್ತಾನೆ. ಸೊ ನನ್ಗೆ ನನ್ನ ಮನೆ ಮಂತನದ ಮರ್ಯಾದೆ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೋಸ್ಕರ ನಾನು ಬ್ಯಾನ್ ಮಾಡಿಸಿದೆ. ನಿನ್ ಥ್ಯಾಂಕ್ಸ್ ಅವಶ್ಯಕತೆ ಏನಿಲ್ಲ ಅಂತ ಹೇಳ್ತಾನೆ. ಸೊ ಅದಾದ್ಮೇಲೆ ಗೌರಿ ಇದ್ಬಿಟ್ಟು ಸರಿ, ಹಾಗಾದ್ರೆ ನಾನು ಥ್ಯಾಂಕ್ಸ್ ಹೇಳಿದ್ ವೇಸ್ಟ್ ಆಯ್ತು ಅಂತಂದ್ರೆ ನನ್ಗೆ ನಾನು ಹೇಳಿರೋ ಥ್ಯಾಂಕ್ಸ್ ನ ವಾಪಸ್ ಕೊಡಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾನು ಅದೇ ಥ್ಯಾಂಕ್ಸ್ ಎಲ್ಲ ಹೆಂಗ್ ವಾಪಸ್ ಕೊಡಕ್ಕಾಗುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಯಾರಿಗಾದ್ರೂ 500 ರೂಪಾಯಿ ಕೊಟ್ಟಿದ್ರೆ ಅವ್ರಿಗೆ ಬೇಡ ಆದ್ರೆ ರಿಟರ್ನ್ ಕೊಡ್ತಾರಲ್ಲ, ಅದೇ ತರ ಥ್ಯಾಂಕ್ಸ್ ಕೂಡ ವಾಪಸ್ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸೊ ಅದಾದ್ಮೇಲೆ ಅದು ಬಿಟ್ಟು ಬೇರೆ ಏನಾದ್ರು ಕೇಳು ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದ್ ಮುತ್ ಕೊಡಿ ಅಂತಾಳೆ. ವಿವೇಕ್ ಮುತ್ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಸೊ ಅದಾದ್ಮೇಲೆ ಈ ಕಡೆ ಮೋನಿಕಾ ಅನಿಕೇತ್ಗೆ ಕಾಫಿ ತರ್ತೀನಿ ಅಂತ ಹೋದವಳು ಬರ್ತಾಳೆ. ಬಂದ್ಮೇಲೆ ತಗೋ ಕಾಫಿ ಅನಿಕೇತ್ ಅಂತ ಹೇಳ್ಬಿಟ್ಟು ಮುಸ್ಕನ ತೆಗಿತಾಳೆ. ಅವಾಗ ಆ ಪ್ಲೇಟಲ್ಲಿ ಬಳೆ ಇರುತ್ತೆ. ಸೊ ಅದನ್ನ ನೋಡ್ಬಿಟ್ಟು ಅನಿಕೇತ್ಗೆ ಫುಲ್ ಶಾಕ್ ಆಗಿ ಹೋಗ್ಬಿಡುತ್ತೆ. ಏನ್ ಮೋನಿಕಾ ಏನ್ ಮಾಡ್ತಾ ಇದೀಯ ನೀನು, ಕಾಫಿ ತರ್ತೀನಿ ಅಂತ ಹೋಗ್ಬಿಟ್ಟು ಬಳೆ ಯಾಕೆ ತಗೊಂಡ್ಬಂದಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಸೊ ಅದಕ್ಕೆ ಮೋನಿಕಾ ಇದ್ಬಿಟ್ಟು ಈ ಬಳೆ ನಿನ್ಗೆ ತುಂಬಾ ಸೂಟ್ ಆಗುತ್ತೆ ಅನಿಕೇತ್, ಅದಕ್ಕೆ ನಾನು ತಗೊಂಡ್ಬಂದಿದ್ದೀನಿ ಅಂತ ಹೇಳ್ತಾನೆ. ಸೊ ಏನ್ ಮಾತಾಡ್ತಿದ್ಯಾ ನನ್ ಗೊತ್ತಿದ್ಯಾ ಅಂತ ಹೇಳ್ಬಿಟ್ಟು ಅನಿಕೇತ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಕ್ಕೆ ಮೋನಿಕಾ ಇದ್ಬಿಟ್ಟು ಹೇಳ್ತಾಳೆ, ಮನೇಲಿ ಎಲ್ರು ನನಗ್ ಬೈತಾ ಇದ್ರು ಕೂಡ, ಎಲ್ರು ನನ್ಗಷ್ಟು ಅವಮಾನ ಮಾಡ್ತಾ ಇದ್ರು. ಗೌರಿ ಮತ್ತೆ ವಿವೇಕ್ ಎಲ್ರು ನನ್ನ ಮನೆಯವ್ರ ಮುಂದೆ ಮನೆಯವರಿಗೆ ಸಾರಿ ಕೇಳೋ ತರ ಮಾಡಿದ್ರು ಕೂಡ ಗಂಡ ಆಗಿ ನೀನು ನಾನ್ ಮುಂದೆ ನಿಂತಿದ್ದೆ, ನೀನ್ ಏನು ಮಾತಾಡಿಲ್ಲ, ನನಗ್ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಮತ್ತೆ ನಿನ್ ಕೈಗೆ ಬಳೆ ತೋರ್ಸೋದು ನನ್ನ ಕರ್ತವ್ಯ. ಸೊ ನಿನ್ ಗಂಡ ಆಗಿ ನಿನ್ ಕೆಲ್ಸ ನೀನ್ ಏನೋ ಮಾಡಿಲ್ಲ. ಹೆಂಡತಿ ಏನೇ ಮಾಡಿದ್ರು ಕೂಡ ಮನೆಯವ್ರೆಲ್ರ ಮುಂದೆ ಗಂಡ ಆಗಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು ನಿನ್ನ ಕರ್ತವ್ಯ. ಸೊ ನೀನು ನಿನ್ ಕೆಲ್ಸ ನೀನ್ ಮಾಡಿಲ್ಲ, ಅದಕ್ಕೋಸ್ಕರ ನಾನು ಇದು ಮಾಡ್ಲೇಬೇಕಾಗಿದೆ ಅಂತ ಹೇಳ್ಬಿಟ್ಟು ಮೋನಿಕಾ ಹೇಳ್ತಾಳೆ. ಸೊ ಅದಕ್ಕೆ ಅನಿಕೇತ್ಗೆ ಫುಲ್ ಶಾಕ್ ಆಗೋಗ್ಬಿಡುತ್ತೆ. ಇವಳೇನಪ್ಪ ಈ ತರ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಫುಲ್ ಗಾಬರಿ ಆಗೋಗ್ಬಿಡ್ತಾನೆ. ಸೊ ಅದಾದ್ಮೇಲೆ ಮೋನಿಕಾ ಇದ್ಬಿಟ್ಟು ನಿನ್ಗೆ ನಿನ್ ಗಂಡಸ ನಿನ್ಗೆ ಗಂಡಸ್ತಾನೆ ಇದೆಯಾ ಅಂತ ಎಲ್ಲ ಕ್ವಶನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅನಿಕೇತ್ಗೆ. ಅದಕ್ಕೆ ಅನಿಕೇತ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಸೊ ನೀನು ಗಂಡಾಗಿ ಯಾವ ಕೆಲಸ ಮಾಡಿದೆ ಇಲ್ಲಿ ಮನೇಲಿ, ನನ್ಗೆ ಎಷ್ಟು ಜನ ಅವಮಾನ ಮಾಡ್ತಾ ಇದ್ರು ಕೂಡ, ಎಲ್ಲರೂ ನನ್ಗೆ ಕ್ವಶನ್ ಮಾಡ್ತಾ ಇದ್ರು ಕೂಡ ನೀನ್ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ. ಬಟ್ ನೀನ್ ಏನು ನನಗ್ ಸಪೋರ್ಟೇ ಮಾಡಿಲ್ಲ, ಮತ್ತೆ ಅದಕ್ಕೆ ನನ್ಗೆ ಈ ತರ ಅನ್ನಿಸ್ತು ಅಂತ ಹೇಳ್ಬಿಟ್ಟು 2 ಬಳೆ ತಗೊಂಡು ಕೈಗೆ ತೊಡ್ಸೋದಕ್ಕೆ ಹೋಗ್ತಾಳೆ. ಅದಕ್ಕೆ ಅನಿಕೇತ್ಗೆ ಕೋಪ ಬಂದ್ಬಿಟ್ಟು ಮೋನಿಕಾಗೆ ಹೊಡಿಯೋದಕ್ಕೆ ಅಂತ ಹೋಗ್ತಾನೆ. ಸೊ ಅದಕ್ಕೆ ಮೋನಿಕಾ ಇದ್ಬಿಟ್ಟು ಹೊಡಿ ಅನಿಕೇತ್, ಪರವಾಗಿಲ್ಲ, ನನಗೆ ಏನು ಪ್ರಾಬ್ಲಮ್ ಇಲ್ಲ, ನೀನ್ ಗಂಡಸ್ತಾನ ಏನಿದ್ರು ಈ 4 ಗೋಡೆ ಮಧ್ಯೆ ಅಷ್ಟೇ. ಸೊ ಇಲ್ಲಿಂದ ಆಚೆ ನಿನ್ ಕೈಲಿ ಏನು ಮಾಡ್ಕೊಳಕ್ ಆಗೋದಿಲ್ಲ. ಸೊ ನೀನು ನನ್ಗೆ ಹೆಂಡ್ತಿ ನನ್ಗೆ ಅಂತ ಹೇಳ್ಬಿಟ್ಟು ನೀನ್ ಸಪೋರ್ಟೇ ಮಾಡಿಲ್ಲ, ಮನೆಯವರೆಲ್ಲ ಅಷ್ಟು ಬೈತಾ ಇದ್ರು ಕೂಡ ಎಲ್ಲ ನೋಡ್ಕೊಂಡು ಸುಮ್ನೆ ನಿಂತಿದೆ. ಹೊಡಿತೀಯಾ ಹೊಡಿ, ಪರವಾಗಿಲ್ಲ, ನನ್ಗೇನದೇನು ಹೊಸ್ತಲ್ಲ ಅಂತ ಹೇಳ್ಬಿಟ್ಟು ಮೋನಿಕಾ ಮತ್ತೆ ಅನಿಕೇತ್ಗೆ ಹೇಳ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಮೇಲೆ ಅನಿಕೇತ್ ಕೈನ ವಾಪಸ್ ತಗೋತಾನೆ. ಸೊ ಅದಾದ್ಮೇಲೆ ಮೋನಿಕಾ ಹೇಳ್ತಾಳೆ, ನಿನ್ಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಸೊ ನಿನ್ನಂತವನ್ಗೆ ಮದ್ವೆ ಮಾಡ್ಕೊಂಡು ನನ್ನ ಲೈಫನ್ನ ನಾನು ಹಾಳು ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ಮೋನಿಕಾ ಮತ್ತೆ ಕಾಮಿಡಿ ಮಾಡ್ತಾ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅದನ್ನೆಲ್ಲ ಕೇಳ್ಬಿಟ್ಟು ಅನಿಕೇತ್ಗೆ ಫುಲ್ ಶಾಕ್ ಆಗೋಗ್ಬಿಡುತ್ತೆ. ಸೊ ಅದಾದ್ಮೇಲೆ ಅನಿಕೇತು ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮೋನಿಕಾ ಇದ್ಬಿಟ್ಟು ಇಷ್ಟೆಲ್ಲ ಹೇಳಿದ್ರು, ಇಷ್ಟೆಲ್ಲ ಮಾತಾಡಿದ್ರು ನೀನ್ ನಗ್ತಾ ಇದೀಯಾ, ನಿನಗೇನ್ ನಾಚಿಕೆ ಆಗಲ್ವಾ ಅಂತ ಹೇಳ್ಬಿಟ್ಟು ಅನಿಕೇತ್ಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಗ ಇದ್ಬಿಟ್ಟು ಅನಿಕೇತು, ನಿನ್ಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಅಷ್ಟನೇ ಸತ್ಯ ಅಂತ ಅನ್ಕೊಂಡಿದ್ಯಾ ಮೋನಿಕಾ, ಬಟ್ ಇಷ್ಟೆಲ್ಲ ನಡೆಯೋದ್ರಿಂದ ನಿನ್ನ ಹಾಡನ್ನ ಬ್ಯಾನ್ ಮಾಡ್ಸೋದ್ರಿಂದ ಇರೋ ಮಾಸ್ಟರ್ ಬ್ರೈನ್ ಯಾವ್ದು ಅಂತ ನಿನ್ಗಿನ್ನೂ ಅರ್ಥ ಆಗಿಲ್ಲ, ಅದಕ್ಕೆ ಹೇಳೋದು ನಿನ್ನ ಪೆದ್ದಿ ಅಂತ ಹೇಳ್ತಾನೆ. ಸೊ ಅದಾದ್ಮೇಲೆ ಹಾಗಾದ್ರೆ ಯಾರು ಏನು ಅಂತ ಕೇಳ್ತಾಳೆ. ಸೊ ಅದಕ್ಕೆ ಇಷ್ಟೆಲ್ಲ ಮಾಸ್ಟರ್ ಬ್ರೈನ್ ಇರೋದು ವಿವೇಕ್ ಅಲ್ಲ, ಇದರಿಂದ ಎಲ್ಲ ಇದ್ದು ಮಾಡಿಸ್ತಾ ಇರೋದು ನಿನ್ನ ತಂಗಿ ಗೌರಿ. ಅವಳಿಗೆ ನೀನ್ ಬೆಳೆಯೋದು ಇಷ್ಟ ಇಲ್ಲ, ನೀನು ಅಷ್ಟೇ ಅಲ್ಲ, ನಾನು ನಮ್ಮಮ್ಮ ನೀನು 3 ಜನ ಬೆಳೆಯೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವಳು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಸೊ ಮುಂದೆ ಕಾಣಿಸ್ಕೊತಾ ಇರೋದು ಮಾತ್ರ ವಿವೇಕು, ಬಟ್ ಹಿಂದ್ಗಡೆ ಇರೋಂತಹ ಮಾಸ್ಟರ್ ಬ್ರೈನು
ಗೌರಿದು ಅಂತ ಹೇಳ್ಬಿಟ್ಟು ಮೋನಿಕಾ ತಲೆಯಲ್ಲಿ ಹುಳ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದನ್ನ ಕೇಳಿಸ್ಕೊಂಡಂತ ಮೋನಿಕಾಗೆ ತುಂಬಾನೇ ಶಾಕ್ ಆಗುತ್ತೆ. ಸೊ ಅನಿಕೇತ್ ಮಾಡಿರೋಂತ ಮಾಸ್ಟರ್ ಪ್ಲಾನ್ ಇಂದ ಗೌರಿ ಮತ್ತೆ ಮೋನಿಕಾ ಲೈಫ್ ಅಲ್ಲಿ ಏನೇನೆಲ್ಲ ಚೇಂಜ್ ಆಗುತ್ತೆ, ಮತ್ತೆ ದೀನಬಂಧು ಮನೆತನದಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ, ಏನೇನೆಲ್ಲ ಜಗಳಗಳು ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೇಟ್ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ಎಪಿಸೋಡ್.